ಮಾಲೂರು ವಿಧಾನಸಭಾ ಮತ ಎಣಿಕೆಗೆ ಸುಪ್ರೀಂ ಸೂಚನೆ ವಿಚಾರದಲ್ಲಿ ದೆಹಲಿಯಲ್ಲಿ ಮಾಲೂರು ಬಿಜೆಪಿ ಅಭ್ಯರ್ಥಿ ಮಂಜುನಾಥ್ ಗೌಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮತ ಎಣಿಕೆ ಮಾಡಲು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ಕೇವಲ ಮಾರ್ಜಿನ್ ಬಗ್ಗೆ ಮಾತ್ರ ನಮಗೆ ಅನುಮಾನ ಇತ್ತು, ನಮಗೆ ಜಯ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆ ಅಂತ ಮಂಜುನಾಥ್ ಗೌಡ ಮಾತನಾಡಿದ್ದಾರೆ. ಅವರು ಕೂಡ ಏನಿಲ್ಲ, ನಂಜೇಗೌಡರು ಕೂಡ ಈ ವಿಚಾರದಲ್ಲಿ ಯಾವ ವಿರೋಧನೂ ಇಲ್ಲ, ಆಗಲಿ ಮತ ಎಣಿಕೆ ಆಗಲಿ ಬಿಡಿ ಅಂತ ಅವರು ಕೂಡ ಹೇಳಿದ್ದಾರೆ. ಈ ಕಡೆಗೆ ಬಿಜೆಪಿ ಅಭ್ಯರ್ಥಿ ಮಂಜುನಾಥ್ ಗೌಡರು ಕೂಡ ಅದನ್ನೇ ಹೇಳಿದ್ದಾರೆ. ಹೈಕೋರ್ಟ್ ಹೇಳಿರೋದು ಅದೇ ಥರನೇ, ಅವರೇ ಮಾಡಿದ ಆರ್ಡರ್ಗೆ 1 ತಿಂಗಳು ಸ್ಟೇ ಕೊಟ್ಟಿತ್ತು. ಇಲ್ಲೂ ಅಷ್ಟೇ, ಕೌಂಟಿಂಗ್ ಮಾಡಿಸ್ಕೊಂಬನ್ನಿ, ಆಮೇಲೆ ಮುಚ್ಚಿದ ಲಕೋಟೆಯಲ್ಲಿ ಇಲ್ಲಿಗೆ ತೊಗೊಂಬನ್ನಿ, ನಾವು ಡಿಕ್ಲೇರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪ್ರೊಸೀಜರ್ ಏನಾಯ್ತು ಇಷ್ಟೇ, ಏನು ಯಾರಿಗೂ ಮಾತಾಡೋಕ್ಕೆ ಅವಕಾಶ ಕೊಡಲಿಲ್ಲ. ಅಲ್ಲಿ ಏನು ಜಡ್ಜ್ಮೆಂಟ್ ಆಗಿತ್ತೋ ಹಸಿಂದು ಅಂತ ಏನಾಗಿತ್ತು ಅದನ್ನು 4 ವಾರಗಳ ಕಾಲ ತಡೆ ಹಿಡಿದಿದ್ದಾರೆ. ಕೌಂಟಿಂಗ್ ಮಾಡಿ ರೀಕೌಂಟಿಂಗ್ ಮಾಡಿ ಮುಚ್ಚಿದ ಲಕೋಟೆಯಲ್ಲಿ ಕ್ಲೋಸ್ಡ್ ಎನ್ವಲಪಲ್ಲಿ ಸುಪ್ರೀಂ ಕೋರ್ಟ್ಗೆ ತರಬೇಕು ಅಂತ ಸ್ಪಷ್ಟವಾಗಿ ಆರ್ಡರ್ ಮಾಡಿದ್ದಾರೆ. ಯಾರ್ದು ಹವಾಲ್ ಅವ್ರದ್ದು ಇವ್ರದ್ದು ಏನೂ ಕೇಳಿಲ್ಲ, ಏನು ಆರ್ಡರ್ ಇತ್ತು ಅದನ್ನು ನೀಟಾಗಿ ಇಂಪ್ಲಿಮೆಂಟ್ ಮಾಡಿರಿ ಅಂತ ಹೇಳಿದ್ದಾರೆ. ರೀಕೌಂಟಿಂಗ್ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು? 4 ವೀಕ್ಸ್ ಒಳಗಡೆ ಮಾಡ್ತಾರೆ, ಸ್ಟಿಪ್ಯುಲೇಟೆಡ್ ಟೈಮ್ ಇದೆ ಇಷ್ಟೇ. 4 ವೀಕ್ಸ್ ಒಳಗಡೆ ಕೌಂಟಿಂಗ್ ಹೌದೌದು, ಕೌಂಟಿಂಗ್ 4 ವೀಕ್ಸ್ ಒಳಗಡೆನೆ. ಸರ್, ನಿಮ್ಮ ಅನುಮಾನ ಏನಿದೆ ಅಂತೇಳಿ? ಸರ್, ಅವರಿಗಿರುವಂಥ ಅನುಮಾನ ಇಷ್ಟೇ, ಮತ ಎಣಿಕೆ ಸರಿಯಾಗಿ ಆಗಿಲ್ಲ, ಅವತ್ತು ಕ್ಯಾಮ್ರಾಗಳು ಕೂಡ ಇಲ್ಲ ಅಲ್ಲಿ. ಅದರಲ್ಲಿ ಉದ್ದೇಶಪೂರ್ವಕವಾಗಿ ನನ್ನನ್ನು ಸೋಲೋ ರೀತಿಯಲ್ಲಿ ಮಾಡಿದ್ದಾರೆ ಅನ್ನುವಂಥದ್ದು ಅವ್ರದ್ದಿತ್ತು. ಆ ನಿಟ್ಟಿನಲ್ಲಿ ಈಗ ಮರು ಎಣಿಕೆ ಆಗುತ್ತೆ, ನೋಡೋಣ ಏನಾಗುತ್ತೆ.